ಶ್ರೀ ಪುರಂದರದಾಸರು ಸಾಮಾನ್ಯ ಜನರಿಗೆ ಪರತತ್ವದ ಬಗ್ಗೆ ವಿಚಾರವನ್ನು ತಮ್ಮ ಸರಳವಾದ ಭಾಷೆಯಲ್ಲಿ ಹೇಳಿದ್ದಾರೆ. ಜೊತೆಗೆ ಸಂಸಾರದಲ್ಲಿ ನಾವು ಜೀವನವನ್ನು ಹೇಗೆ ಮಾಡಬೇಕು, ಸಂಸಾರದಲ್ಲಿ ಹೇಗೆ ಇರಬೇಕು, ಹೇಗೆ ಈ ಸಂಸಾರದಲ್ಲಿ ಈಸಬೇಕು ಮತ್ತು ಈಸಿ ಜಯಿಸಬೇಕು, ಸಂಸಾರದಲ್ಲಿ ಇರುವುದರ ಜೊತೆಗೆ ಇದರಲ್ಲಿ ಇದ್ದುಕೊಂಡು ಹೇಗೆ ನಾವು ಪರತತ್ವವನ್ನು ತಿಳಿದುಕೊಳ್ಳಬೇಕು ಮತ್ತು ಕೊನೆಗೆ ನಮ್ಮ ಮನೆ ಆದ ಮೋಕ್ಷವನ್ನು ಹೊಂದಲಿಕ್ಕೆ ದಾರಿಯನ್ನು ಹೇಗೆ ಹುಡುಕಿಕೊಳ್ಳಬೇಕು ಅಂತಕ್ಕಂಥ ವಿಚಾರವಾಗಿ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಈ ಪುರಂದರದಾಸರ ಕೃತಿಗಳಲ್ಲಿ ಒಂದೊಂದು ವಾಕ್ಯವನ್ನು ಒಂದು ತೆಗೆದುಕೊಂಡು ನಾವು ಅದರ ಬಗ್ಗೆ ಚಿಕ್ಕದಾದ ವಿವರಣೆಯನ್ನು ಕೊಡುತ್ತಾ ಸಾಗೋಣ. ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ಪುರಂದರದಾಸರು ಎನಗೂ ಆಣೆ ರಂಗ, ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ಅಂತಕ್ಕಂಥ ತಮ್ಮ ಕೃತಿಯಲ್ಲಿ ಇದನ್ನು ನಾವು ಕಾಣಬಹುದು, ತಿಳಿಸಿದ್ದಾರೆ. ಈ ಕೃತಿಯಲ್ಲಿ ಇದನ್ನು ಲೌಕಿಕ ಬಿಡಿಸದಿದ್ದರೆ ನಿನಗೆ ಆಣೆ ಅಂತ ಹೇಳಿದ್ದಾರೆ. ಈ ಒಂದು ವಾಕ್ಯವನ್ನು ತೆಗೆದುಕೊಂಡು ಸಂಪೂರ್ಣ ಆ ಒಂದು ಪದದ ಸಾರವನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಮನುಷ್ಯನು ಸಂಸಾರಕ್ಕೆ ಬಂದಾಗನಿಂದ ಆತನು ಸಂಸಾರವನ್ನು ನಡೆಸಲೇಬೇಕು. ಅದು ಮಾತ್ರ ಓಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದಾನೆ, ಬದುಕಬೇಕು, ವಿಶೇಷವಾಗಿ ಬದುಕಬೇಕು, ಸಾಯುವವರೆಗೂ ಚೆನ್ನಾಗಿ ಬದುಕಬೇಕು. ಚೆನ್ನಾಗಿ ಅಂದರೇನು, ವಿಶೇಷ ಅಂದರೇನು ಹೇಳ್ತಾರೆ. ಸಂಸಾರವೆಂಬ ಬಂಧನದಿಂದ ಮುಕ್ತಿ ಹೊಂದುವುದು ಅಷ್ಟೊಂದು ಸುಲಭವಲ್ಲ. ಸಂಸಾರದಲ್ಲಿ ಬಂದೇವಲ್ಲ, ಈ ಒಂದು ಜನ್ಮದಲ್ಲಿ ನಾವು ಮುಕ್ತಿ ಸಿಗ್ತದೆ ಅಂದರೆ ಮುಕ್ತ ಸಾವು ಬರ್ತದೆ. ಆದರೆ ಮತ್ತೆ ಹುಟ್ಟು ಇದೆ, ಮತ್ತೆ ಸಾವಿದೆ, ಮತ್ತೆ ಹುಟ್ಟು ಇದೆ, ಮತ್ತು ಸಾವಿದೆ. ಆದ್ದರಿಂದ ಸಂಸಾರದ ಬಂಧನದಿಂದ ಹೊರಗೆ ನಾವು ಬರಬೇಕು ಎಂದು ಮೊದಲು ಮನಸ್ಸಿನಿಂದ ನಿಶ್ಚಯ ಮಾಡಿಕೊಳ್ಳಬೇಕು. ಈ ಒಂದು ಸಂಸಾರದ ಬಂಧನದಿಂದ ಹೊರಗೆ ಬರಬೇಕು ಮೊದಲು ನಾವು ನಿಶ್ಚಯ ಮಾಡ್ಕೋಬೇಕು. ಆವಾಗ ನಮಗೆ ಒಂದೊಂದು ದಾರಿ ಕಾಣುತ್ತದೆ. ನಂತರ ಅದಕ್ಕೆ ಸರಿಯಾದ ಮಾರ್ಗೋಪಾಯವನ್ನು ಕಂಡುಕೊಳ್ಳಬೇಕು. ಬರ್ತದೆ, ನಮಗೆ ದಾರಿ ಕಾಣ್ತದೆ. ಅದಕ್ಕೆ ಸರಿಯಾದ ಗುರುವನ್ನು ನಾವು ಪಡೆದುಕೊಳ್ಳಬೇಕು. ಸರಿಯಾದ ಗುರುವನ್ನು ನಾವು ಪಡೆದುಕೊಳ್ಳಬೇಕು. ಗುರು ಅಂದ್ರೇನು? ಮಾರ್ಗದರ್ಶಕರು. ತಾಯಿ, ತಂದೆ, ಸ್ನೇಹಿತರು ಎಲ್ಲರೂ ಮಾರ್ಗದರ್ಶಕರಾಗ್ತಾರೆ ನಮಗೆ. ಅದಕ್ಕೆ ಸರಿಯಾದ ಗುರುವನ್ನು ನಾವು ಪಡೆದುಕೊಳ್ಳಬೇಕು. ಮುಖ್ಯವಾಗಿ ಸರಿಯಾದ ಗುರುವನ್ನು ಪಡೆದುಕೊಳ್ಳಬೇಕು. ಈಗ ನಾವು ಮಕ್ಕಳನ್ನು ಒಳ್ಳೆಯ ಸ್ಕೂಲಿಗೆ ಸೇರಿಸ್ತೀವಿ. 1ನೇ ಕ್ಲಾಸ್ನಿಂದನೇ LKG UKG ಅಂತೀವಲ್ಲ, ನರ್ಸರಿ ಅಂತೀವಲ್ಲ, ಒಳ್ಳೆಯ ಸ್ಕೂಲ್ನಲ್ಲಿ ಸೇರಿಸ್ತೀವಿ. ಯಾಕೆ ಸೇರಿಸ್ತೀವಿ? ಮಕ್ಕಳು ಮುಂದೆ ಅವರ ಭವಿಷ್ಯ ಚೆನ್ನಾಗಿ ಆಗಲಿ ಅಂಥೇಳಿ. ಹಾಗೆಯೇ ನಾವು ಒಳ್ಳೆಯ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಒಳ್ಳೆಯ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಒಳ್ಳೆಯ ಗುರುಗಳನ್ನು ಹುಡುಕಬೇಕು. ಒಳ್ಳೆಯ ಗುರುಗಳಂದರೆ ಈಗ ಕಾಲದಲ್ಲಿ ಒಳ್ಳೆಯ ಲೇಖನಗಳಿರ್ತವೆ, ಒಳ್ಳೆಯ ವಿಚಾರಧಾರೆಗಳಿರ್ತವೆ. ಹಾಗೆ ಅದು ಒಳ್ಳೆಯ ಗುರುವಿನೇ. ಅದಕ್ಕೆ ಮೊದಲ ಗುರುಗಳೇ ಹರಿದಾಸರು. ಹರಿದಾಸರು ನಮಗೆ ಮೊದಲ ಗುರುಗಳು, ಒಳ್ಳೆಯ ಗುರುಗಳು, ವಿಶೇಷ ಗುರುಗಳು. ನಿಜವಾದ ಭಕ್ತನು ಗುರುವಿನ ಉಪದೇಶದಂತೆ ನಡೆದು ಮುಕ್ತಿಯ ದಾರಿಯತ್ತ ಪ್ರಯಾಣ ಬೆಳೆಸುವನು. ಭಕ್ತನು ತಾನು ಪರಮಾತ್ಮನಲ್ಲಿಯೇ ಮನಸ್ಸು ಇಡುವನು ಮತ್ತು ಅದಕ್ಕೆ ಎನಗೂ ಆಣೆ ರಂಗ, ನಿನಗೂ ಆಣೆ ಎಂದು ಹೇಳಿ ಆತನೊಡನೆ ಬಂಧನವನ್ನು ಮಾಡಿಕೊಳ್ತಾನೆ. ಬೈಂಡಿಂಗ್, ಪರಸ್ಪರವಾಗಿ ಒಬ್ಬರಿಗೊಬ್ಬರು ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥದ್ದು ವಿಚಾರ. ಅಷ್ಟೇ ಅಲ್ಲ, ತನ್ನ ಈ ಅತಿ ದೊಡ್ಡದಾದ ಕಾರ್ಯದಲ್ಲಿ ಪರಮಾತ್ಮನ ಅನೇಕ ಭಕ್ತರನ್ನು ತೊಡಗಿಸಿಕೊಳ್ಳುವನು. ಪರಮಾತ್ಮನ ಅನೇಕ ಭಕ್ತರನ್ನು ಕೂಡ ತನ್ನೊಡನೆ ತೊಡಗಿಸಿಕೊಳ್ತಾನೆ. ಅಂದರೆ ಸಾತ್ವಿಕರ ಒಡನಾಡವನ್ನು ಮಾಡ್ತಾನೆ. ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ರಂಗ ಅಂತ. ನಾನು ನೀನು ಇಬ್ಬರು ಇದ್ದೆ, ನಿನಗೆ ಪರಸ್ಪರವಾದ ಬೈಂಡಿಂಗ್ ಇದೆ. ಜೊತೆಗೆ ನಿನ್ನ ಭಕ್ತರು ಕೂಡ ನಿನ್ನ ಜೊತೆಗೆ ಇದ್ದಾರೆ, ನಾನು ನಿನ್ನ ಜೊತೆಗಿದ್ದೀನಿ, ನಿನ್ನ ಭಕ್ತರ ಜೊತೆಗೆ ನಾನು ಇದ್ದೇನೆ. ಪರಸ್ಪರವಾಗಿ ಒಂದು ಬೈಂಡಿಂಗ್. ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ರಂಗ ಎಂದು ಮನದಿಂದ ನುಡಿದ ಭಕ್ತನನ್ನು ಪರಮಾತ್ಮನು ಉದ್ಧರಿಸಲೇಬೇಕಲ್ವೇ? ಬೈಂಡಿಂಗ್ ಆಯಿತು. ಭಕ್ತನು ಇಲ್ಲಿ ಪರಮಾತ್ಮನನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ತನ್ನ ವರ್ತನೆಯನ್ನು ತಿದ್ದಿಕೊಳ್ಳುವನು. ಇಲ್ಲಿ ಅಷ್ಟೇ ಅಲ್ಲ, ಒಳ್ಳೆಯವನಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪರಮಾತ್ಮನು ಏನು ಹೇಳಿದಂಗೆ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವೆಲ್ಲ ಲೌಕಿಕ ಕಾಮನೆಯನ್ನು ತ್ಯಜಿಸುವೆನು ಎಂದು ಅದರ ಒಂದು ಪಟ್ಟಿಯನ್ನೇ ಮಾಡುವನು. ಅವನು ನಿನ್ನನ್ನೇ ಭಜಿಸುವನು. ತನುಮನಧನವನ್ನು ನಿನ್ನಲ್ಲೇ ಅರ್ಪಿಸುವನು. ದುಷ್ಟರ ಸಂಘವನ್ನು ಮಾಡುವುದಿಲ್ಲ, ಲೌಕಿಕ ವಿಷಯದಲ್ಲಿ ಆಸಕ್ತನಾಗುವುದಿಲ್ಲ, ಇತ್ಯಾದಿ. ಇನ್ನೂ ಅನೇಕ ವಿಚಾರಗಳಲ್ಲಿ ನಿನ್ನ ಸಮ್ಮತಿ ಇಲ್ಲದೆ ನಾನು ಏನೂ ಮಾಡುವುದಿಲ್ಲ. ಅದಕ್ಕೆ ನಿನ್ನ ಆಣೆ ಇದೆ, ನನ್ನ ಆಣೆಯೂ ಇದೆ. ಇಬ್ಬರು ಪರಸ್ಪರವಾಗಿ ಬನ್ನಿ. ನೀನು ಏನು ಹೇಳಿದೆಯೋ
ಹಾಗೆ ನಾನು ಮಾಡ್ತೀನಿ. ಪರಮಾತ್ಮ ಹೇಳಿದ್ದೇನು? ವೇದ ಪುರಾಣ ಉಪನಿಷತ್ತುಗಳಲ್ಲಿ ಹಿರಿಯರು ಗುರಿಯರನ್ನೇ ಹೇಳ್ತಾರಲ್ಲ, ದಾಸರೇನು ಹೇಳ್ತಾರಲ್ಲ, ಹಾಗೆ ನಾನು ನಡ್ಕೋತೀನಿ ಅಂತ ತಾನು ಆಣೆಯನ್ನು ಮಾಡ್ತಾನೆ ಪರಮಾತ್ಮ ಎದುರಿಗೆ. ಇದರ ಅರ್ಥ ಏನು ಗೊತ್ತೇ? ಪರಸ್ಪರ ಒಡಂಬಡಿಕೆ, ಮ್ಯೂಚುವಲ್ ಅಗ್ರಿಮೆಂಟ್. ಪರಮಾತ್ಮ, ನಾನು ನಿನ್ನ ಪ್ರತಿಬಿಂಬ ಅಲ್ಲವೇ? ನೀನೇ ಮುಖ್ಯವಾದ ಬಿಂಬರೂಪಿಯು. ಎಲ್ಲವೂ ನಿನ್ನ ಅಧೀನ. ಪ್ರತಿಬಿಂಬ ನಾನು ನಿನ್ನ ಅಧೀನ. ಎಲ್ಲ ನಿನ್ನ ಭಕ್ತರು ಕೂಡ ನಿನ್ನ ಅಧೀನ, ಅವರು ನಿನ್ನ ಪ್ರತಿಬಿಂಬರು. ನೀನು ನನಗೆ ಕೊಟ್ಟಿರುವ ಕೊಂಚ ಸ್ವಾತಂತ್ರ್ಯ, ಸ್ವಲ್ಪ ಸ್ವಾತಂತ್ರ್ಯದಲ್ಲಿ ನಾನು ನಿನ್ನಲ್ಲಿ ಮನಸ್ಸಿಡುತ್ತಿದ್ದೇನೆ. ನೀನು ನನಗೆ ಏನು ಸ್ವಾತಂತ್ರ್ಯ ಕೊಟ್ಟಿಲ್ಲ, ನಿನ್ನ ಮೇಲೆ ಮನಸ್ಸು ಇಡುವಂತಕ್ಕಂಥ ಸ್ವಾತಂತ್ರ್ಯ ಕೊಟ್ಟು ನಾನು ನಿನ್ನ ಮೇಲೆ ಮನಸ್ಸು ಇಡ್ತಾ ಇದ್ದೇನೆ. ಅದು ನಿನ್ನದೇ. ನಾನು ನಿನ್ನವನು, ನೀನು ನನ್ನವನು ಎಂದಷ್ಟೇ ಹೇಳುವೆ. ಅದೇ ಬಿಂಬ ಪ್ರತಿಬಿಂಬ ಭಾವ. ಹೇ ವಿಠಲ, ನೀನು ನನಗೆ ಒಲಿಯಬೇಕು ಎಂದಷ್ಟೇ ನನ್ನ ಪ್ರಾರ್ಥನೆ. ಹೃದಯ ಗುಹೆಯಲ್ಲಿ ದರ್ಶನವನ್ನು ಕೊಡು. ನೀನೇ ಬೇಕು, ನೀನೇ ಸಾಕು. ಶಿಷ್ಟರ ಸಂಘದಿಂದ ನನ್ನ ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚುತ್ತದೆ ಅಂತ ನನಗೆ ಗೊತ್ತಾಗಿದೆ. ನಿನ್ನ ವಿಷಯಕ್ಕೆ ಅಧ್ಯಯನ ಮಾಡುವ ಮನಸ್ಸು ಬರುತ್ತದೆ. ನಿನ್ನನ್ನು ತಿಳ್ಕೊಳ್ಳೋಕ್ಕೆ ನಾನು ಅಧ್ಯಯನವನ್ನು ಮಾಡಬೇಕು ಅಂತ ನನಗೆ ಮನಸ್ಸು ಬರ್ತಾ ಇದೆ. ಎಲ್ಲೆಲ್ಲೂ ನೀನೇ ಎಂಬ ಬಲವಾದ ನಂಬಿಕೆ ಬರುತ್ತದೆ. ಮುಂದೆ ಮುಂದೆ ಸಾಧನೆ ಆದಂತೆಲ್ಲ ಎಲ್ಲೆಲ್ಲೂ ನೀನೇ ಕಾಣುವೆ ಅಲ್ಲವೇ ಅಂತ ಪುರಂದರದಾಸರ ವಾಕ್ಯವನ್ನು ಭಕ್ತನು ನುಡಿತಾನೆ. ದಾಸರು ಯಾವ ರೀತಿ ವಿಶೇಷವಾದಂಥ ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಕು ಮನೆದರ ಸಂಗವ ಮಾಡಿದರೆ ನನಗೆ ಆಣೆರಂಗ, ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ಒಟ್ಟಿನ ಮೇಲೆ ಈ ಲೌಕಿಕದ ಚಿಂತನೆಗಳನ್ನೆಲ್ಲ ಸಾಧ್ಯವಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊತ ಹೋಗಬೇಕು. ಎಷ್ಟು ಬೇಕೋ ಅಷ್ಟೇ ಮಿನಿಮಮ್ ನಮ್ಮ ಒಂದು ಜೀವನವನ್ನು ನಡೆಸೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಬಾಕಿಯಂತೆ ನಮ್ಮ ಮನಸ್ಸನ್ನು ನಾವು ಏನಪ್ಪ ಅಂದ್ರೆ ಪರಮಾತ್ಮನ ಅತ್ತ ಕೊಡಬೇಕು. ನಮ್ಮ ಕಾರ್ಯಗಳೆಲ್ಲ ಪರಮಾತ್ಮನ ಚಿಂತನೆಯತ್ತ ಇರಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಸಂದೇಶವನ್ನು ದಾಸರು ನಮಗಿಲ್ಲಿ ಕೊಟ್ಟಿದ್ದಾರೆ. ಹರಿ, ನಿಮ್ಮ ಆಶ್ರಯ ಮಾಡದಿದ್ದರೆ ನನಗೆ ಆಣೆ, ನಾನು ನಿನ್ನ ಆಶ್ರಯದಲ್ಲೇ ಇರ್ತೇನೆ. ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಆದರೆ ಅಷ್ಟಿದ್ದ ಮೇಲೆ ಏನು ಮಾಡಬೇಕು? ನೀನು ಒಲಿಯಬೇಕು ನನಗೆ. ನೀನು ಒಲಿದಿದ್ದರೆ ನೀನೇ ಆಣೆ. ನೀನು ಹೇಳ್ದಂಗೆ ನಾನು ವರ್ತನೆ ಮಾಡ್ತಾಯಿದ್ದೀನಿ. ನೀನು ಹೇಳಿದಂಗೆ ನಾನು ವರ್ತನೆ ಮಾಡೋದ್ರಿಂದ ಏನು ಮಾಡಬೇಕು? ನೀನು ಒಲಿಯಬೇಕು, ನೀನು ಸಂತೋಷ ಪಡಬೇಕು, ನೀನು ನನಗೆ ಅನುಗ್ರಹ ಮಾಡಬೇಕು ಅಂತಕ್ಕಂಥ ಒಂದು ದಿವ್ಯವಾದ ಸಂದೇಶವನ್ನು ಪುರಂದರದಾಸರು ನಮಗೆ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಮುಂದೆ ಇನ್ನೊಂದು ದಾಸರ ಒಂದು ವಾಕ್ಯವನ್ನು ತೆಗೆದುಕೊಂಡು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನಾವು ಮಾತಾಡುವ. ಈ ರೀತಿಯಾಗಿ ಪುರಂದರ ಪಥವನ್ನು ನಾವು ಸಾಗಿಸುತ್ತಾ ಹೋಗೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.